ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ. ಎಲ್ರು ಹೇಗಿದ್ದೀರಾ? ಹೋಪ್ ಯು ಆಲ್ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ನನ್ನ ವಾಯ್ಸ್ ಇವಾಗ ಸ್ವಲ್ಪ ಬೆಟರ್ ಆಗಿದೆ. ಆದರೂ ಇನ್ನು ಸ್ವಲ್ಪ ದಿನ ಬಿಟ್ಟು ಹಾಕೋಣ ಅನ್ಕೊಂಡಿದ್ದೆ ವೀಡಿಯೋನ. ಬಟ್ ನಮ್ಮ ಫ್ಯಾಮಿಲಿ ಮೆಂಬರ್ಸಲ್ಲಿ ಕೆಲವರು ಪಾರ್ಟ್ 2 ಯಾವಾಗ ಅಂತ ಕೇಳ್ತಾ ಇದ್ರು. ದಿಸ್ ವಿಡಿಯೋ ಈಸ್ ಸ್ಪೆಷಲಿ ಫಾರ್ ರಕ್ಷಿತಕ ಫಾರ್ ಯು. ಬೆಳಗ್ಗೆನೆ ಎದ್ದು ಎಲ್ಲ ಕೆಲಸವನ್ನ ಮುಗಿಸಿ ಮಾರ್ಕೆಟ್ ಹೋಗೋದಕ್ಕೆ ಪ್ಲಾನ್ ಹಾಕಿದ್ವಿ. ಪೆಂಡಲ್ ಅವರು ಬೆಳಗ್ಗೆನೆ ಬರ್ತೀವಿ ತಿಂಡಿ ಮುಗಿಸ್ಕೊಂಡು ಅಂತ ಹೇಳಿದ್ರು. ಎಲ್ಲ ಕೆಲಸನ ಒಟ್ಟಿಗೆ ಮುಗಿಸ್ಬಿಟ್ಟು ಹೋದ್ರೆ ಆರಾಮು, ಯಾವುದು ಡಿಸ್ಟರ್ಬೆನ್ಸ್ ಇರಲ್ಲ ಅಂತ ಹೇಳಿ ನಾವು ಪೆಂಡಲ್ ಹಾಕ್ಸಿ ಮುಗಿಸ್ಬಿಟ್ಟು ಓಡೋಣ ಅಂತ ಅನ್ಕೊಂಡಿದ್ವಿ. ನಮ್ಮ ಅಣ್ಣ ಬಂದಿದ್ದ ಬೆಳಗ್ಗೆನೆ, ಅವನೇ ನಿಂತ್ಕೊಂಡು ಎಲ್ಲಾನು ಹಾಕಿಸ್ತಾ ಇದ್ದ. ಹಾಗೆ ನಾವು ಮಾರ್ಕೆಟ್ಗೆ ಅಂತ ಬಂದ್ವಿ. ಮಾರ್ಕೆಟಲ್ಲಿ ಜಾಸ್ತಿ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಬಟ್ ಏಕೆ ಅಂತಂದರೆ ತುಂಬ ಲಗೇಜ್ ಎಲ್ಲ ಕ್ಯಾರಿ ಆನ್ ಮಾಡಬೇಕಾಗಿತ್ತು. ಹಾಗಾಗಿ ವಿಡಿಯೋಸ್ ಎಲ್ಲ ಕ್ಯಾಪ್ಚರ್ ಮಾಡೋದಕ್ಕೆ ಅಷ್ಟು ಪೇಷನ್ಸ್ ಇರಲಿಲ್ಲ, ಟೈಮು ಕೂಡ ಇರಲಿಲ್ಲ ನಮಗೆ. ಹಾಗಾಗಿ ಕೆಲವೊಂದು ಕ್ಲಿಪ್ಪಿಂಗ್ಸ್ನ ಮಾತ್ರ ಇಲ್ಲಿ ತೊಗೊಂಡಿದ್ದೀನಿ. ಮಾರ್ಕೆಟಿಂದ ಸ್ವಲ್ಪ ಬೇಗನೆ ಹೊರಟು ಬಂದ್ವಿ. ಎಲ್ಲ ನೆಂಟರುಗಳೆಲ್ಲ ಬಂದು ನಾನು ದೇವ್ರ ಪೂಜೆಗೆಲ್ಲ ರೆಡಿ ಮಾಡಿಕೊಂಡೆ. ನಮ್ಮಮ್ಮ ಮತ್ತು ನಮ್ಮ ಅಕ್ಕ ಮತ್ತು ಎಲ್ಲ ಫುಲ್ಲು ರಾಧಕ್ಕ ಮತ್ತು ಅವ್ರ ಅಮ್ಮ ಮತ್ತು ನಮ್ಮ ಅತ್ತೆಯಂದ್ರು, ನಮ್ಮ ಅತ್ತೆ ತಂಗಿದಿರು ಎಲ್ಲ ಬಂದಿದ್ದರು ಆಲ್ರೆಡಿ. ನೈಟ್ ಎಲ್ಲನೂ ಕೆಲಸ ಎಲ್ಲ ಮುಗಿಸ್ಬಿಟ್ಟು ಊಟ ಎಲ್ಲ ಮಾಡಿಬಿಟ್ಟು ತರಕಾರಿ ಬೆಳಿಗ್ಗೆಗೆ ಏನೇನು ಬೇಕೋ ಎಲ್ಲ ರೆಡಿ ಮಾಡ್ಕೊಳ್ಳೋಣ ಅಂತೇಳಿ ಪೆಂಡಲ್ ಹಾಕ್ಸಿದ್ವಲ್ಲ, ಅಲ್ಲೇ ಒಂದು ಜಮಖಾನ ಹಾಸ್ಕೊಂಡು ಅಲ್ಲೇ ಕೂತಿದ್ವಿ ಎಲ್ಲರೂ ಕೂಡ. ಎಲ್ಲ ಜಾಲಿಯಾಗಿ ಮಾತಾಡಿಕೊಂಡು ಟೈಮ್ ಪಾಸ್ ಮಾಡಿಕೊಂಡು ಕೆಲಸವನ್ನ ಮಾಡ್ತಾ ಇದ್ವಿ. ಬೋರ್ ಅಂತೂ ಯಾರಿಗೂ ಆಗಲಿಲ್ಲ. ಈ ಥರ ಎಲ್ಲ ನಾವು ವೆಕೇಷನ್ಸ್ಗೆ ಅವಾಗವಾಗ ಬೇರೆ ಮಂಡ್ಯದಲ್ಲಿ ಸೇರ್ತಾ ಇರ್ತೀವಿ. ನಮ್ಮ ಅತ್ತೆ ತಂಗಿ ಮನೆ ಮಂಡ್ಯದಲ್ಲೂ ಕೂಡ ಸೇರ್ತಾ ಇರ್ತೀವಿ. ಈ ವಿಡಿಯೋ ಸ್ವಲ್ಪ ಬ್ಲರ್ ಬಂದಿದೆ, ನೈಟ್ ಆಗಿರೋದ್ರಿಂದ ಸ್ವಲ್ಪ ಕ್ಲಾರಿಟಿ ಸಿಕ್ಕಲಿಲ್ಲ. ಹಾಗಾಗಿ ಪೋಸ್ಟ್ ಮಾಡೋಣ ಬೇಡವಾ ಅನ್ನೋ ಡೌಟಲ್ಲಿ ಈ ಕ್ಲಿಪ್ಪಿಂಗ್ನ ನಾನು ಇಲ್ಲೇ ಪೋಸ್ಟ್ ಮಾಡ್ತಾ ಇದ್ದೀನಿ. ನೋಡಿ ಅಕ್ಕ, ನಾವು 4 ಜನ ಏನಾದ್ರು ಆಟ ಆಡೋಣ ಖುದ್ದು. ಆಗ ಆ ಕಡೆ ರಾಧ ಈ ಕಡೆ ಬರ್ತಾಳೆ. ಮಿಡ್ ನೈಟ್ ಅಲ್ಲಿ ಮಗ ಆಡ್ಸಾಡ್ತಾ ಕೂತವ್ರಲ್ಲಪ್ಪ ಇವರು. ಅತ್ತೆ ಅಂದ್ರೆಲ್ಲ ನೈಟ್ ಎಲ್ಲ ಕುತ್ಕೊಂಡು 3 AM ವರೆಗೂ ಕೂಡ ಕುತ್ಕೊಂಡು ಕಾರ್ಡ್ಸನ್ನ ಆಡಿದ್ದಾರೆ. ನಮಗಂತೂ ನಿದ್ದೆ ಬರ್ತಾ ಇತ್ತು, ಹೋಗಿ ಮಲ್ಕೊಂಬಿಟ್ವಿ ನಾವೆಲ್ಲ. ಹಾಗೆ ನಾನು ಜೊತೆಗೆ ಮಾತಾಡ್ಕೊಂಡಿದ್ವಿ 4 o'clock ಎದ್ಬಿಡೋಣ ಅಂತೇಳಿ. ಹಾಗೇನೆ 4:30ಗೆ ಇಬ್ಬರು ಕೂಡ ಎದ್ದು ಎಲ್ಲ ಕೆಲಸ ಮುಗಿಸಿದ್ವಿ. ನಾನಿಲ್ಲಿ ರಂಗೋಲಿಯನ್ನು ಹಾಕ್ತಾ ಇದ್ದೀನಿ, ಹೂವು ಎಲ್ಲ ಬಿಡಿಸ್ಕೊತಾ ಇದ್ದಾರೆ. ಹಾಗೆ ನಮ್ಮಮ್ಮ ನಮ್ಮ ಅಣ್ಣ ಎಲ್ಲ ನಮ್ಮ ಚೆನ್ನಮ್ಮತ್ತೆ ಗುಂಡ್ಲುಪೇಟೆಯವರವರೆಲ್ಲ ಸೇರಿ ಕುತ್ಕೊಂಡು ಇಲ್ಲಿ ತರಕಾರಿ ಎಲ್ಲನೂ ಏನೇನು ಬೇಕು ಮಸಾಲೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದಾರೆ. ಇವ್ರು ಹೂವನ್ನು ಬಿಡಿಸ್ಕೊತಾ ಇದ್ದಾರೆ, ನಾನು ರಂಗೋಲಿ ಹಾಕ್ತಾ ಇದ್ದೀನಿ. ಈ ವಿಡಿಯೋ ನನ್ನ ಹಸ್ಬೆಂಡ್ ಕ್ಯಾಪ್ಚರ್ ಮಾಡಿದ್ದಾರೆ. ಈ ವಿಡಿಯೋ ಕ್ಯಾಪ್ಚರ್ ಮಾಡಿರೋದು ಕೂಡ ನನಗೆ ಗೊತ್ತಿಲ್ಲ. ನಮ್ಮ ಅಣ್ಣ ಕೂಡ ನಮ್ಮ ಸಮುಖೇನೆ ಪಾಪ ನಿನ್ನೆಯಿಂದನೂ ಫುಲ್ ಕೆಲಸ ಎಲ್ಲ ಮಾಡ್ತಾ, ಅವನು ಫುಲ್ಲು ಕೆಲಸದಲ್ಲೆಲ್ಲ ಭಾಗಿಯಾಗ್ತಾ ಇದ್ದ. ಹಾಗೆ ನಮ್ಮಮ್ಮನೂ ನೈಟೇ ಬಂದಿದ್ರು. ಎಲ್ಲರೂ ಕೂಡ ಮಸಾಲೆಗೆ ರೆಡಿ ಮಾಡ್ಕೊತಾ ಇದ್ದಾರೆ. ನಮ್ಮ ಕೆಲಸ ಏನೇನಿದೆ ಅದನ್ನು ನಾವು ನೋಡ್ಕೊತಾ ಇದ್ವಿ. ಅತ್ತೆ ಚೆನ್ನಮ್ಮತ್ತೆ ಕೂಡ ನಮ್ಮಮ್ಮ ಇಬ್ಬರು ಎಲ್ಲ ಸೇರ್ಕೊಂಡು ಇಲ್ಲಿ ಅವ್ರ ಕೆಲಸ ಏನಿದೆ ಅದನ್ನು ಅವರೇ ಭಟ್ರಿಗೆಲ್ಲ ರೆಡಿ ಮಾಡ್ಕೊಡ್ತಾ ಇದ್ರು. ಹಾಗೇನೆ ದೇವ್ರು ಬರೋದಕ್ಕೂ ಮೊದಲೇನೆ ಮನೇಲಿ ದೀಪ ಹಚ್ಚಬೇಕು ಅಂತ ಹೇಳಿದ್ರು. ಹಾಗಾಗಿ ದೇವ್ರ ಮನೆಯೆಲ್ಲ ನಾನು ನೈಟೇ ರೆಡಿ ಮಾಡಿಟ್ಟಿದ್ದೆ. ಹಾಗೆ ಬೆಳಗ್ಗೆ ಎದ್ದು ದೇವರಿಗೆ ಪೂರ್ತಿ ಎಲ್ಲ ಅಲಂಕಾರ ಮಾಡಿ ಪೂಜೆನೂ ಕೂಡ ಮುಗೀತು. ಆನ್ ಟೈಮ್ ಎಲ್ಲ ರೆಡಿ ಇತ್ತು. ಪೂಜೆಯನ್ನೆಲ್ಲನೂ ನೆಮ್ಮದಿಯಿಂದ ಮಾಡಿದ್ವಿ. ದೇವ್ರ ಪೂಜೆ ಕೂಡ ಚೆನ್ನಾಗಾಯಿತು ಮನೆಯಲ್ಲೂ ಕೂಡ. ಅಲಂಕಾರ ಕೂಡ ನಮಗೂ ತುಂಬ ಇಷ್ಟ ಆಯಿತು. ಅಲಂಕಾರ ಕೂಡ ಚೆನ್ನಾಗಾಗಿತ್ತು. ಎಲ್ಲ ಒಂಥರ ಪೀಸ್ಫುಲ್ ಅನ್ನಿಸ್ತಾ ಇತ್ತು ನೋಡ್ತಾ ಇದ್ದಾಗ, ಮನಸ್ಸಿಗೆ ಒಂಥರ ಶಾಂತಿ ಅನ್ನಿಸ್ತಾ ಇತ್ತು. ಇಲ್ಲಿ ಪೂಜೆ ಎಲ್ಲ ಮುಗಿಸ್ಬಿಟ್ಟು ನಾವು ನಮ್ಮ ಅಂಗಡಿ ಇದೆ ಅಲ್ಲಿ ಹೋಗಿ ಮನೆ ಸೇವೆ ಅಲ್ಲಿಂದ ಬರಬೇಕಾಗಿತ್ತು. ಹಾಗಾಗಿ ಅಲ್ಲಿಗೆ ಹೊರಡಬೇಕಾಗಿತ್ತು. ಅದಕ್ಕೇ ಬೇಗನೆ ಪೂಜೆಯನ್ನೆಲ್ಲ ಮುಗಿಸ್ಕೊಂಡ್ವಿ. ದೇವ್ರಿಗೂ ಕೂಡ ಎಲ್ಲರಿಗೂ ಒಳ್ಳೇದು ಮಾಡಲಿ, ಬಂದಿರೋರಿಗೂ ಕೂಡ ಎಲ್ಲರಿಗೂ ಒಳ್ಳೇದಾಗಲಿ ಅಂತೇಳಿ ಒಂದು ನಮಸ್ಕಾರವನ್ನು ಹಾಕ್ಕೊಂಡ್ವಿ. ಅಲ್ಲಿಗೆ ಹೋಗೋದಕ್ಕೆ ಅಂತೇಳಿ ನಾನು ಸಾರಿ ಹಾಕ್ಕೊಂಡು ಅಲ್ಲಿಗೆ ರೆಡಿಯಾಗಿ ಎಲ್ಲ ಹೊರಟ್ವಿ ಅಲ್ಲಿಂದ ಮನೆಯಿಂದ. ಇದೆಲ್ಲ ಮನೆಯಿಂದ ಕಳಶ ಎಲ್ಲ ತಗೊಂಡು ಅಲ್ಲಿಂದ ನಾವೆಲ್ಲ ಹೊರಡ್ತಾ ಇರುವಂಥದ್ದು ಅಂಗಡಿ ಹತ್ರ. ಇದೀಗ ನೀವು ನೋಡ್ತಾ ಇರೋಂಥದ್ದು ಆಪರ ಗೋಪುರ ಅಂತ ಮಾಡ್ತಾ ಇರೋಂಥ ನರಸಿಂಹಪ್ಪನಿಗೆ. ನಾನು ಯಾವತ್ತೂ ಈ ಥರ ಎಲ್ಲ ನೋಡಿಲ್ಲ. ನಾವು ಬೆಂಗಳೂರಲ್ಲಿ ಇದ್ವಿ ಸ್ಟಾರ್ಟಿಂಗು, ಅಪ್ಪ ನಾನು ನಮ್ಮ ಅಣ್ಣ ಎಲ್ಲ. ನಾನು 3 years ಇದ್ದಾಗಲೇ ನಾವು ಬೆಂಗಳೂರಿಗೆ ಹೊರಟೋಗಿದ್ವಿ. ನಾನು 7th ವರೆಗೂ ಅಲ್ಲೇ ಓದಿದ್ದು. ಅಲ್ಲೆಲ್ಲ ಕರಿಯಣ ಕಿಂಚಣ ಅಂತ ಮಾಡ್ತಿದ್ರು, ಅದನ್ನು ನೋಡಿದ್ದೆ. ಬಟ್ ಈ ಥರ ಎಲ್ಲ ನೋಡ್ತಾ ಇರೋದು ಇದು ಹೊಸದು ನನಗೆ. ಒಂಥರ ಡಿಫ್ರೆಂಟ್ ಆಗಿತ್ತು ಎಕ್ಸ್ಪೀರಿಯೆನ್ಸು. ನೋಡುವಾಗ ಸ್ವಲ್ಪ ಖುಷಿನೂ ಆಗ್ತಾಯಿತ್ತು, ಕೆಲವೊಂದು ಕಡೆ ಹೊಸ ಎಕ್ಸ್ಪೀರಿಯೆನ್ಸ್ ಅಲ್ವಾ. ಎಲ್ಲರೂ ನಮ್ಮ ಹಸ್ಬೆಂಡ್ ಕೂಡ ಎಲ್ಲ ಸೇರ್ಕೊಂಡು ಮಾಡ್ತಿರೋದು ನೋಡಿ, ನಮ್ಮ ಅಕ್ಕ ಅಂದರು ಎಲ್ಲ ಸೇರ್ಕೊಂಡು ಸ್ವಲ್ಪ ನಗ್ತಾನೂ ಇದ್ವಿ ನಾವೆಲ್ಲ.
ಭಕ್ತಿಯಿಂದ ಏನೇ ಮಾಡಿದ್ರು ದೇವರು ಸ್ವೀಕರಿಸ್ತಾನಂತೆ. ಅದು ಸ್ವಲ್ಪನೇ ಆಗಿರಲಿ ಹೆಚ್ಚಿಗೆ ಆಗಿರಲಿ ಮನಸ್ಫೂರ್ತಿಯಾಗಿ ಭಕ್ತಿಯಿಂದ ಮಾಡಬೇಕು ಅಷ್ಟೇ. ದೇವರು ಎಲ್ಲರಲ್ಲೂ ಕೂಡ ಅವನು ಎಕ್ಸ್ಪೆಕ್ಟ್ ಮಾಡುವಂಥದ್ದು. ಕಾರ್ಯಗಳಲ್ಲಿ ಏನೇ ಸ್ವಲ್ಪ ಹೆಚ್ಚು ಕಡಿಮೆ ಆದ್ರೂ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊತಾರೆ ದೇವರು. ಏಕೆಂತಂದರೆ ಭಕ್ತಿ ಒಂದನ್ನೇ ಮಾತ್ರ ಅವನು ಎಕ್ಸ್ಪೆಕ್ಟ್ ಮಾಡೋದ್ರಿಂದ ಮಕ್ಕಳುಗಳು ಏನೇ ತಪ್ಪು ಮಾಡಿದ್ರು ದೇವರು ಎಲ್ಲನೂ ಕೂಡ ಕ್ಷಮಿಸ್ತಾನೆ. ಪೂಜೆ ಎಲ್ಲ ಚೆನ್ನಾಗಾಯಿತು ಅನ್ನೋದೇ ತುಂಬ ಖುಷಿ ವಿಷಯ ಇದರಲ್ಲಿ. ಬಂದವರೆಲ್ಲ ಖುಷಿಪಟ್ಟರು. ಮತ್ತು ಊಟನೂ ಚೆನ್ನಾಗಿತ್ತು. ನಾವು ನಮ್ಮೂರಿಂದ ಭಟ್ರನ್ನ ಕರೆಸಿದ್ವಿ ನಾವು. ನಮ್ಮ ಏರಿಯಾದಲ್ಲಿ ನಮ್ಮ ಅಂಗಡಿ ಎಲ್ಲಿದೆ ಅಲ್ಲಿಂದ ಹಿಡಿದು ನಮ್ಮ ಮನೆವರೆಗೂ ಕೂಡ 5 ಕಡೆ ಈ ಥರ ಸಂಪ್ರದಾಯವನ್ನು ಪಾಲಿಸಿದ್ವಿ. ಹೊಸ್ನೀರು ತಂದು ಹೊಸ್ನೀರನ್ನ ಇಟ್ಟು ದೇವರಿಗೆ ಪೂಜೆಯನ್ನು ಮಾಡಿ ಅಲ್ಲಿ ಈ ಥರ ಪ್ರಸಾದವನ್ನು ಇಟ್ಟು ಈ ಥರ ಆಚರಣೆಯನ್ನು ಮಾಡಿದ್ರು. ಎಲ್ಲ ಕೂಡ ಚೆನ್ನಾಗಾಯಿತು. ಇದೆಲ್ಲ ಒಂಥರ ಹೊಸ ಎಕ್ಸ್ಪೀರಿಯೆನ್ಸ್ಗಳು ನನಗೆ ಈ ಫ್ಯಾಮಿಲಿಗೆ ಬಂದಮೇಲೆ. ನಮ್ಮದು ಮನೆ ದೇವರು ಶಿವ, ಇವ್ರದ್ದು ಮನೆ ದೇವರು ನರಸಿಂಹಸ್ವಾಮಿ. ಹಾಗಾಗಿ ಆಪೋಸಿಟ್ ಇರೋದ್ರಿಂದ ಫ್ರಿಜ್ಜಲ್ಲಿ ಇಟ್ಟಲ್ಲ ಈ ಆಚರಣೆಯನ್ನು ಮಾಡುವಂಥ ಸಂದರ್ಭದಲ್ಲಿ ಕೊನೆಯಲ್ಲಿ ದೇವ್ರು ಕೂಡ ಬಂದಿತ್ತು ಮೈ ಮೇಲೆ, ನರಸಿಂಹಸ್ವಾಮಿ. ಅದೆಲ್ಲ ಮುಗಿಸಿ ನಂತರ ಒಳಗೆ ಪೂಜೆಯನ್ನು ಮಾಡಿದ್ರು. ಪೂಜೆ ಎಲ್ಲ ಆದ ನಂತರ ದೇವರ ಅಲಂಕಾರ ಈ ರೀತಿ ಕಾಣಿಸ್ತಾ ಇತ್ತು. ಫಸ್ಟು ದೇವರಿಗೆ ಅಂತಲೇ ಸಪ್ರೇಟಾಗಿ ಮನೆ ಒಳಗಡೆ ನಾವು ಎಡೆಗೆ ಅಂತೇಳಿ ಅಡುಗೆನ ಮಾಡಿದ್ವಿ. ಕೆಲವರು ಶನಿವಾರ ಮನೆ ದೇವರು ಆಗಿರೋದ್ರಿಂದ ಕೆಲವರು ಸಿಹಿ ಊಟ ತಿಂತಾರೆ, ನಾನ್ ವೆಜ್ ತಿನ್ನಲ್ಲ. ಹಾಗಾಗಿ ಅವರಿಗೆ ಬೇಳೆ ಸಾರು ಅಡುಗೆನೂ ಕೂಡ ಮಾಡಿದ್ವಿ ನಾವು. ದೇವರಿಗೆ ಫಸ್ಟು ಎಡೆಯನ್ನು ಇಟ್ಬಿಟ್ಟು ಆಮೇಲೆ ಜನರಿಗೆ ನಾವು ಊಟವನ್ನು ಬಡಿಸಿದ್ವಿ. ಜನರಿಗೆ ಪೂಜೆ ಎಲ್ಲ ಆದ ನಂತರ ನಾವು ಕೂಡ ಹೊರಗಡೆ ಎಲ್ಲ ಕುತ್ಕೊಂಡು ಮಾತಾಡ್ತಾ ಇದ್ವಿ. ಗೌರ್ಮೆಂಟ್ ಕೆಲಸನಂತೆ ಬೇಡ ಕಣೆ, ಅದು ಯಾವ್ಯಾವ ನೀರು ಎಲ್ಲ ಮಿಕ್ಸಿಂಗ್ ನೀರು ಕುಡಿಸ್ಬೇಡ್ರಿ ಕಣೆ. ಅಲ್ಲಿಗೆ ಹೋಗ್ತಾರದು ಎಲ್ಲ ಸುಮ್ಮನೆ ನೋಡ್ತಾವ್ರೆ. ಬ್ಲಾಗ್ ಆಗ್ತಾಳೆ ನಮ್ಮ ಭಾವ ಅಂತ ನಿನ್ನೆ ತೋರಿಸ್ಬಿಡ್ತೀನಿ. ಇವ್ರವ್ವ ತಾಯಿ ನಮ್ಮ ಗಂಡು ಮಾತ್ರ ಏನು ಮಾತಾಡಲ್ಲ. ನಮ್ಮ ಪಾವು ಸುಮ್ಮನೆ ಸ್ಮೈಲ್ ಅಷ್ಟೇ. ಮಾಡು ಸ್ಮೈಲು. ಎಲ್ಲ ರೆಡಿ ಆಗಿಬಿಟ್ಟು ಅಕ್ಕಂದ್ರು ಸಿಸ್ಟರ್ಸ್ ಮತ್ತು ಸಿಸ್ಟರ್ಸ್ ನಾವೆಲ್ಲ ಸೇರಿಕೊಂಡು ನ್ಯೂ ಟ್ರೆಂಡ್ ಇರುವಂಥ ಒಂದು ಸಾಂಗ್ಗೆ ರೀಲ್ಸನ್ನು ಮಾಡಿದ್ವಿ. ಸುಮಾರು ಟೇಕ್ಗಳ ನಂತರ ಈ ರೀತಿ ಇದೊಂದು ವಿಡಿಯೋ ರೆಡಿ ಆಯಿತು. ಫುಲ್ ಮಸ್ತಿ ಮಾಡಿದ್ವಿ ಮಾತ್ರ ಈ ರೀಲ್ನ ಮಾಡಬೇಕಾದ್ರೆ. ನಂತರ ಎಲ್ಲರೂ ಕೂಡ ಊಟಕ್ಕೆ ಅಂತೇಳಿ ಕೂತ್ಕೊಂಡ್ರು. ಊಟಕ್ಕೆ ಅಂತ ಅತ್ತೆ ಅಂದರು, ಅಕ್ಕಂದ್ರು, ಅವರು ಇವರು ಎಲ್ಲ ಸ್ವಲ್ಪ ಜನ ಕೂತ್ಕೊಂಡ್ರು. ಜ್ಯೋತಿ ಅಕ್ಕ ಮಾತ್ರ ನನಗೋಸ್ಕರ ವೇಟ್ ಮಾಡ್ತಿದ್ರು, ನಾನು ಕೂಡ ಅವ್ರಿಗೋಸ್ಕರ ವೇಟ್ ಮಾಡ್ತಾ ಇದ್ವಿ. ಈ ವಿಷಯದಲ್ಲಿ ಅವ್ರನ್ನ ಅಪ್ರಿಷಿಯೇಟ್ ಮಾಡಲೇಬೇಕು ನಾನು. ನನ್ನ ಸಮ್ಮುಖನೇ ಪಾಪ ಕೆಲಸ ಮಾಡಿದ್ದಾರೆ ನಮ್ಮ ಜ್ಯೋತಿ ಅಕ್ಕ. ಸ್ವಲ್ಪ ಓನ್ ಸಿಸ್ಟರ್ ಥರ ನನಗೆ ಫೀಲ್ ಅನಿಸುತ್ತೆ ಅವ್ರನ್ನ ನೋಡಿದಾಗ. ನನಗೆ ಎಲ್ಲನೂ ಕೂಡ ನೀಟಾಗಿ ಅರ್ಥ ಮಾಡ್ಕೊತಾರೆ, ಅಂಡರ್ಸ್ಟ್ಯಾಂಡ್ ಮಾಡ್ಕೊತಾರೆ. ಥ್ಯಾಂಕ್ ಯು ಜ್ಯೋತಿ ಅಕ್ಕ. ನಾವು ಗಂಡನ ಅಕ್ಕ ಆದ್ರೂ ಅವರು ಕೂಡ ಸ್ವಂತ ತಂಗಿ ಥರ ನೋಡ್ತಾರೆ ನನ್ನ. ಇದು ನೋಡಿ ನಮ್ಮ ಮಧು ಅವರು, ಅಂದರೆ ಇವರು ನಮ್ಮ ಮಾವನ ಸ್ವಂತ ತಂಗಿ ಮಗ ಆಗ್ಬೇಕು ಇವರು. ಅವ್ರ ಫ್ರೆಂಡ್ಸ್ ಇವರು ನಾಗೇಂದ್ರ ಮತ್ತು ಪ್ರಿಯಾ ಅಂತ, ಇವರು ಕೂಡ ಬಂದಿದ್ರು ಊಟಕ್ಕೆ ಅಂತೇಳಿ. ಬಾಲಾಜಿಯವ್ರು ಬರಬೇಕಿತ್ತಂತೆ, ಅವ್ರು ಬರೋಕ್ಕಾಗಿಲ್ವಂತೆ, ಅವ್ರಿಗೇನೋ ಕೆಲಸ ಇತ್ತು ಅಂತೇಳಿ. ನಿಮ್ದೇನೋ ಪೋಸ್ ಕೊಡ್ತಾ ಇದ್ದೀರಲ್ಲ. ಹೋಗಿ ಅಲ್ಲಿಗೆ. ಹಾಯ್. ಇನ್ನು ಈಗ ಸ್ಟಾರ್ಟಿಂಗು. ಹೌದು. ಹಾಗೆ ನಮ್ಮ ಮನೆಯವ್ರ ಅಣ್ಣ ಅತ್ತಿಗೆ ಎಲ್ಲ ಊಟಕ್ಕೆ ಕೂತಿದ್ರು. ಅವ್ರನ್ನೂ ಕೂಡ ಹಾಗೆ ರೇಗಿಸ್ತಾರೆ ಸ್ವಲ್ಪ ಊಟ ಮಾಡ್ತಿರುವಾಗ.
ಶೆಕೆಲ್ ತಿಂತಾ ಇದ್ದೀರಲ್ಲ. ಚೆನ್ನಾಗಿದೆಯಾ ಊಟ? ಖಾರ ಅನ್ಸುತ್ತೆ. ಚೆನ್ನಾಗಿದೆಯಾ ಅಣ್ಣ? ನಗ್ಬೇಡ ಕಣಕ್ಕ ನೀನು. ನೀವು ಹೇಳಿ ಈಗ. ನೋಡ್ತಾನೆ ಇಲ್ಲ ಇವರು, ನೋಡಿ ತಿಂತವ್ರೆ, ಅವ್ರು ತಿನ್ನೋದ್ರಲ್ಲಿ ಬ್ಯುಸಿ ಆಗ್ಬಿಟ್ಟವ್ರೆ. ನೀವು ಹೇಳಿ ಈಗ. ಹೇಳ್ಬೇಕು ಇವಾಗ, ತಡ್ಕೊಳಕ್ಕೆ. ಇವ್ರು ಮಾತಾಡಲ್ಲ ಅನ್ಸುತ್ತೆ, ಅವ್ರು ತಿಂತವ್ರೆ. ಅತ್ತೆ ನೀವು ಹೇಳಿ, ನೀವು ಹೇಳ್ತೀರಾ? ಹೇಳಿ, ತಿಂದ್ರಲ್ಲ. ಹಾಂ ಹೇಳ್ಬೇಕು ಈಗ ನೀವು. ಅಷ್ಟೇ, ಮಾತಾಡಲ್ಲ ಅವರು. ಹಾಗೇನೆ ನಮ್ಮ ಅಪ್ಪನ ಫ್ರೆಂಡ್ಸ್ ಕೂಡ ಊಟಕ್ಕೆ ಬಂದಿದ್ರು. ಅವರು ಕೂಡ ಊಟವನ್ನ ಮಾಡ್ತಾ ಇದ್ರು ಕೂತ್ಕೊಂಡು. ಎಲ್ಲರೂ ಕೂಡ ಊಟವನ್ನ ಮಾಡ್ತಾ ಇದ್ರು. ಮತ್ತೆ ನಮ್ಮ ಊರಿಂದ ನಮ್ಮ ಆಂಟಿ ಬಂದಿದ್ರು. ಅವರು ಕೂಡ ಎಲ್ಲ ಊಟಕ್ಕಿಂತ ವೇಟ್ ಮಾಡ್ತಾ ಕೂತ್ಕೊಂಡು ನೆರಳಲ್ಲಿ ಮಾತಾಡ್ತಾ ಕೂತ್ಕೊಂಡಿದ್ರು. ಜಾಸ್ತಿ ಜನಕ್ಕೇನು ಹೇಳಿರಲಿಲ್ಲ, 150-200 ಒಳಗಡೆನೆ ಹೇಳಿದ್ವಿ. ಮುಂದೆ ದೊಡ್ಡ ಫಂಕ್ಷನ್ ಮಾಡೋದು ಇದ್ದಿದ್ದೆ ಅಂತೇಳಿ ಚಿಕ್ಕದಾಗಿ ಮಾಡ್ತಾ ಇದ್ವಿ. ಹಾಗಾಗಿ ಸ್ವಲ್ಪ ಜನಕ್ಕೆ ಮಾತ್ರ ಹೇಳಿದ್ವಿ. ಇವರು ನಾಗೇಂದ್ರ ಅವ್ರ ವೈಫ್ ಪ್ರಿಯಾ ಅವ್ರು ಇದ್ರಲ್ಲ, ಅವರಿಗೆ ಅರ್ಶಿನ ಕುಂಕುಮವನ್ನ ಕೊಡೋಣ ಅಂತೇಳಿ ಅಲ್ಲಿಗೆ ತಗೊಂಡೋದೆ. ಬಿಕಾಸ್ ಅವರು ಪ್ರೆಗ್ನೆಂಟ್ ಇರೋ ಕಾರಣ ಅಲ್ಲಿಗೆನೆ ತಗೊಂಡೋಗಿ ಕುಂಕುಮನ ಕೊಡ್ತಾ ಇದ್ದೆ. ಹಾಗೇನೆ ಎಲ್ರದ್ದು ಊಟ ಆದ ನಂತರ ಜ್ಯೋತಿಕ ನನಗೋಸ್ಕರ ವೇಟ್ ಮಾಡ್ತಾ ಇದ್ರು. ಆಗ ನಾನು ಜ್ಯೋತಿಕ ನನ್ನ ಹಸ್ಬೆಂಡ್ ಕೂಡ ಕೂತ್ಕೊಂಡ್ವಿ. ರಾಧಾಕ ಸ್ವಲ್ಪ ಗೇಲಿ ಮಾಡ್ತಾ ವಿಡಿಯೋ ಮಾಡಿದ್ರು. ಲಾಸ್ಟ್ ಟೈಮ್ ಮಾಡಿದ್ರಲ್ಲ ಮೂಳೆ. ಯಾಕೆ ಹೇಳಿ ಪ್ಲೀಸ್ ಮೆಂಟಿಗೊಂದು ತಿನ್ಸಿ. ಹಾಂ ಹೇಳ್ತಾ ಇದ್ರು. ಅಲ್ಲಿ ತಿನ್ನಿಸ್ತಾ ಇರೋದನ್ನ ಕೆಲವೊಬ್ರು ನೋಡ್ತಾ ಇದ್ರು ನೆಂಟರುಗಳು. ಅದಕ್ಕೆ ಸ್ವಲ್ಪ ಶೈ ಅನ್ನಿಸ್ತಾ ಇತ್ತು. ಹಾಗಾಗಿ ಸ್ವಲ್ಪ ಸುಮ್ಮನಾದೆ. ಯಾಕೆ ಸ್ಮಗ್ಲರ್ ಥರ ಮುಖ ಮುಚ್ಕೊಂತವ್ರೆ? ಎಲ್ಲರೂ ಮರದ ನೆರಳಲ್ಲಿ ಕುತ್ಕೊಂಡು ರಿಲ್ಯಾಕ್ಸ್ ಮೂಡಲ್ಲೂ ಇದ್ರು. ನಾವು ಎಲ್ಲ ಬಂದವರು ನೆಂಟರುಗಳೆಲ್ಲರೂ ನಮ್ಮ ದೊಡ್ಡಮ್ಮ ಅವರು ಇವರೆಲ್ಲ ಬಂದಿದ್ರಲ್ಲ, ಅವ್ರನ್ನೆಲ್ಲ ಕಳ್ಸೋದ್ರಲ್ಲಿ ಬ್ಯುಸಿ ಆಗಿದ್ವಿ. ಇದೆಲ್ಲ ಮುಗಿದ ನಂತರ ನೆಕ್ಸ್ಟ್ ಡೇ ದಿನದ ವಿಡಿಯೋ ಇದು ಈಗ ನೋಡ್ತಾ ಇರೋವಂಥದ್ದು ನೀವು. ನಿಮ್ದೆ ಅಕ್ಕ ತಮ್ಮಂದು. ಇವರು ನಮ್ಮ ಹಸ್ಬೆಂಡ್ ಅವ್ರು ಇದೆಯಾಕ ಬೆಂಗಳೂರಲ್ಲಿ ಇದಾರಲ್ಲ ಅವರು. ಯೂಟ್ಯೂಬಲ್ಲಿ ನೋಡ್ಕೊಳ್ಳಿ. ಎಣ್ಣೆ ಇದ್ರೆ ಏನೋ ಎಣ್ಣೆ ಅನ್ಕೊಂಡ್ಬಿಡ್ತಾರೆ. ಕೋಕೋನಟ್ ಆಯಿಲು, ಇದು ಕೊಬ್ಬರಿ ಎಣ್ಣೆ. ನಮ್ಮಮ್ಮ ಮಧ್ಯಾಹ್ನ ಹೊರಟೋದ್ರು. ಇವರೆಲ್ಲ ಸಂಜೆ ಮೇಲೆ ಹೊರಡೋರಿದ್ರು. ಊಟ ಮಾಡ್ಕೊಂಡು ಎಲ್ಲ ರಿಲ್ಯಾಕ್ಸ್ ಮೂಡಲ್ಲಿದ್ದರು. ರಾಧಾಕ್ ಅವ್ರ ಅಮ್ಮನ ಸ್ವಲ್ಪ ನಾನು ರೇಗಿಸ್ತಾ ಇದ್ದೆ. ಬಿಕಾಸ್ ಅವ್ರಿಗೆ ನೋಸ್ ಮೇಲೆ ಬ್ಲ್ಯಾಕ್ ಹೆಡ್ಸ್ ಆಗಿತ್ತು. ನಾನೇ ವ್ಯಾಕ್ಸ್ ಮಾಡಿಕೊಟ್ಟಿದ್ದೆ. ಚೆನ್ನಾಗಿ ತಿಕ್ಕಳಿ ಮೂಗ. ಇವಾಗ ಸರಿ ಹೋಯ್ತಾ? ಈ ದಿನ ಅಂತೂ ಎಲ್ಲ ಕೂಡ ನಾವು ಕೂಡ ತುಂಬ ಫುಲ್ ಫನ್ ಮಾಡಿದ್ವಿ. ಫುಲ್ ಮಸ್ತಿನೂ ಇತ್ತು, ಹಾಗೆ ಭಕ್ತಿನೂ ಇತ್ತು. ಇಷ್ಟೇ. ಈ ಪೂಜೆ ಕಾರ್ಯ ಅಂತ ತುಂಬ ಚೆನ್ನಾಗಾಯಿತು. ಈ ವಿಡಿಯೋದಲ್ಲಿ ನಾನು ದೇವ್ರ ಹತ್ರ ಕೇಳ್ಕೊತಾ ಇದ್ದೀನಿ, ನಮ್ಮ ಕಾರ್ಯಕ್ಕೆ ಬಂದಿದ್ದವ್ರಿಗೂ ಹಾಗೂ ನಮಗೂ ಕೂಡ ಎಲ್ರಿಗೂ ಕೂಡ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಹಾಗೆಯೇ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಬಾಯ್ ಬಾಯ್.